ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಮಧುಕರ್ ಶೆಟ್ಟಿ. ನಿರ್ಮಾಪಕ ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ ಬಂದಿದೆ. ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿ ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತಹ ಪ್ರಕರಣ. ಸ್ಯಾಂಡಲ್ವುಡ್ ನಟಿಯ ಗೆಳೆಯನಿಂದಲೇ ಬೆದರಿಕೆಯನ್ನ ಒಡ್ಡಿರುವಂತಹ ಪ್ರಕರಣ ಇದು. ಕೋಟಿ ಹಣಕ್ಕೂ ಕೂಡ ಬೇಡಿಕೆಯನ್ನ ಇಡಲಾಗಿತ್ತು ಅಂತ ಆರೋಪಿಸಲಾಗಿದೆ. ಇತ್ತೀಚೆಗೆ ಅರವಿಂದ್ ರೆಡ್ಡಿ ವಿರುದ್ಧ ನಟಿ ದೂರನ್ನ ಕೊಟ್ಟಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ ಬಂದಿದೆ. ಆ ಬೆದರಿಕೆ ಪತ್ರವನ್ನು ನೋಡಿ ಅರವಿಂದ್ ರೆಡ್ಡಿ ಅವರು ಪ್ರಕರಣವನ್ನ ದಾಖಲು ಮಾಡಿದ್ರು. ನಿರ್ಮಾಪಕ ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ ಬಂದಿದೆ. ಪತ್ರದ ಮೂಲಕ ಬೆದರಿಕೆಯನ್ನು ಹಾಕಿರೋದು, ಅದರ ಜೊತೆಗೆ ಕೋಟಿ ಹಣಕ್ಕೂ ಕೂಡ ಬೇಡಿಕೆಯನ್ನ ಇಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲು ಮಾಡಿದ್ರು ಅರವಿಂದ್ ರೆಡ್ಡಿ ಅವರು. ಬೆದರಿಕೆ ಪತ್ರವನ್ನು ನೋಡಿ ಕೇಸ್ ಹಾಕಿದ್ರು. ಸ್ಯಾಂಡಲ್ವುಡ್ ನಟಿಯ ಗೆಳೆಯನಿಂದಲೇ ಬೆದರಿಕೆ ಪತ್ರವನ್ನು ಬರೆಯಲಾಗಿತ್ತು. ಪ್ರಕರಣವನ್ನ ದಾಖಲಿಸಿ ಆರೋಪಿಯ ಪತ್ತೆ ಮಾಡಿದ್ದಾರೆ ಈಗ ಪೊಲೀಸರು. ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದ್ದ ನಟಿಯ ಗೆಳೆಯ ವೈಶಾಖ್ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೆಡ್ಡಿ ವಿರುದ್ಧ ದೂರು ಕೊಟ್ಟಿದ್ದಂತಹ ನಟಿಯ ಗೆಳೆಯನಿಂದಲೇ ಬೆದರಿಕೆಯನ್ನು ಒಡ್ಡಿರುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ನನ್ನ ಗ್ಯಾರೇಜ್ಗೆ 6 ರಿಂದ 7 ಕೋಟಿ ಹಣ ಕಳಿಸು ಅಂತ ಹೇಳಿ ಬೇಡಿಕೆಯನ್ನು ಇಡಲಾಗಿತ್ತು. ನೀನು ಈಗಿರುವ ಮಹಿಳೆಯ ಜೊತೆಗೆ ಇರುವಂತಹ ಸಮಸ್ಯೆಯನ್ನು ಬಗೆಹರಿಸಿಕೋ, ಇಲ್ಲದೇ ಇದ್ರೆ ನೀನು ಬೇರೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಈ ರೀತಿಯಾಗಿ ಬೆದರಿಕೆಯನ್ನು ಒಡ್ಡಲಾಗಿತ್ತು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ನನ್ನ ಅರೆಸ್ಟ್ ಮಾಡಲಾಗಿದೆ. ನಟಿಯ ಗೆಳೆಯ ವೈಶಾಖ್, ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಟಿಯ ಗೆಳೆಯ ವೈಶಾಖ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೆಡ್ಡಿ ವಿರುದ್ಧ ದೂರು ಕೊಟ್ಟಿದ್ದಂತಹ ನಟಿಯ ಗೆಳೆಯನಿಂದಲೇ ಬೆದರಿಕೆಯನ್ನು ಬಂದಿರೋದು. ಆತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ನನ್ನ ಗ್ಯಾರೇಜ್ಗೆ 6 ರಿಂದ 7 ಕೋಟಿ ಹಣವನ್ನು ಕಳಿಸುವಂತ ಆ ಪತ್ರದಲ್ಲಿ ಬೇಡಿಕೆಯನ್ನು ಕೂಡ ಇಡಲಾಗಿತ್ತು. ನೀನು ಈಗ ಇರುವ ಮಹಿಳೆಯ ಜೊತೆಗಿರುವಂತಹ ಸಮಸ್ಯೆಯನ್ನು ಬಗೆಹರಿಸಿಕೋ, ಇಲ್ಲದೇ ಇದ್ರೆ ಬೇರೆ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಈ ರೀತಿಯಾಗಿ ಬೆದರಿಕೆಯನ್ನ ಒಡ್ಡಿದ್ದಂತಹ ಪತ್ರ. ಸೊ ಆ ಹಿನ್ನೆಲೆಯಲ್ಲಿ ಅರವಿಂದ್ ರೆಡ್ಡಿ ದೂರನ್ನು ಕೊಟ್ಟಿದ್ರು. ಆ ದೂರಿನ ಮೇರೆಗೆ ಈಗ ಸ್ಯಾಂಡಲ್ವುಡ್ ನಟಿಯ ಗೆಳೆಯ ವೈಶಾಖ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ನಟಿಯ ಮನೆಯಲ್ಲೇ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಬೆದರಿಕೆ ಹಾಕಿ ನಟಿಯ ಮನೆಯಲ್ಲಿ ಆತ ತಲೆಮರೆಸಿಕೊಂಡಿದ್ದ ಅನ್ನುವಂತಹ ಮಾಹಿತಿ. ರೆಡ್ಡಿ ದೂರಿನ ಸಂಬಂಧ ಬೆದರಿಕೆಯನ್ನ ಹಾಕಿದ್ದ ವೈಶಾಖ್, ಈಗ ಆ ವೈಶಾಖ್ನನ್ನ ನಟಿಯ ಮನೆಯಿಂದಲೇ ಬಂಧನ ಮಾಡಿದ್ದಾರೆ. ವೈಶಾಖ್ನನ್ನ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ದೂರು ಕೊಟ್ಟ ನಟಿಯಿಂದಲೇ ಹಾಗಾದ್ರೆ ಬ್ಲ್ಯಾಕ್ ಮೇಲ್ ತಂತ್ರ ನಡೀತಾ, ಗೆಳೆಯನನ್ನು ಬಳಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂತ ತಂತ್ರ ನಟಿಯಿಂದಲೇ ನಡೀತಾ. ಹಾಗಾದ್ರೆ ತನ್ನ ಗೆಳೆಯನ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಿದ್ರ ಆ ನಟಿ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ನಟಿ ಆಕೆಯ ಗೆಳೆಯನನ್ನ ಅರೆಸ್ಟ್ ಮಾಡಲಾಗಿದೆ. ವೈಶಾಖ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ನಟಿಯ ಮನೆಯಲ್ಲೇ ಆತ ಇದ್ದ, ಅಲ್ಲೇ ತಲೆಮರೆಸಿಕೊಂಡಿದ್ದ ಅನ್ನುವಂಥ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಗೆಳೆಯನ ಮೂಲಕ ನಟಿಯೇ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿಸಿದ್ರ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಆ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ, ನಡೆಸ್ತಾ ಇದ್ದಾರೆ. ವೈಶಾಖ್ನನ್ನ ಬಂಧನ ಮಾಡಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬೆದರಿಕೆ ಸಂಬಂಧ ನಟಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬನಶಂಕರಿ ಬಳಿ ಇರುವಂತಹ ಬ್ಲೂ ಡಾಟ್ ಕೊರಿಯರ್ ಮೂಲಕ ಪತ್ರವನ್ನ ಕಳಿಸಲಾಗಿತ್ತು. ಆ ನಟಿಯ ಮನೆಯಲ್ಲಿ ಮೊಬೈಲ್ ಅನ್ನ ಬಚ್ಚಿಟ್ಟಿದ್ದ ಈ ಆರೋಪಿ ವೈಶಾಖ್. ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬೆದರಿಕೆಗೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಬಂಧಿಸಲಾಗಿದೆ. ವೈಶಾಖ್ನನ್ನ ನಟಿಯ ಮನೆಯಲ್ಲೇ ಆತ ತಲೆಮರೆಸಿಕೊಂಡಿದ್ದ ಅನ್ನುವಂಥ ವಿಚಾರ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆಯನ್ನು ಒಡ್ಡಿರುವಂತಹ ವಿಚಾರವಾಗಿ ನಟಿಯ ಪಾತ್ರದ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ.
ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಒಡ್ಡಿರುವಂತಹ ವಿಚಾರವಾಗಿ ವೈಶಾಖ್ಗೆ ಸ್ವತಃ ನಟಿಯ ಬೆಂಬಲ ಇರುವಂತಹ ಸಾಧ್ಯತೆ ಇದೆ ಅಥವಾ ಆಕೆಯೇ ಆತನ ಮೂಲಕ ಒಂದು ಬೆದರಿಕೆಯನ್ನು ಒಡ್ಡಿರುವಂತಹ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಯಾವ ಆಂಗಲ್ ನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ? ಮಧುಕರ್, ಹೌದು. ಅಂದರೆ ಆ ನಟಿಯ ಗೆಳೆಯನಿಂದಲೇ ಈ ರೀತಿಯಾದಂಥ ಬೆದರಿಕೆ ಹಾಕಿರುವಂಥದ್ದು. ಅಂದರೆ ಇವಾಗ ಆಲ್ರೆಡಿ HAL ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ವೇಳೆ ಈ ಎಲ್ಲ ಅಂಶಗಳು ಕೂಡ ಬಯಲಿಗೆ ಬಂದಿದೆ. ಅಂದರೆ ಗೋವಿಂದರಾಜನಗರದಲ್ಲಿ ನಟಿ ಉದ್ಯಮಿ ಅರವಿಂದ್ ರೆಡ್ಡಿ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಆ ನಂತರ ಇದೀಗ ಹಲವು ತಿಂಗಳ ನಂತರ ಜನವರಿಯಲ್ಲಿ ನಟಿಯ ಗೆಳೆಯನಿಂದ ಅರವಿಂದ್ ರೆಡ್ಡಿಗೆ ಒಂದು ಬೆದರಿಕೆ ಪತ್ರ ಬಂದಿರುವಂಥದ್ದು. ಅಂದರೆ ನಿನ್ನ ಕೆಲಸ ನೀನು ನೋಡ್ಕೋ, ಈಗಿರುವಂತಹ ಲೇಡಿ ಜೊತೆಗೆ ಏನು ರಿಲೇಷನ್ಶಿಪ್ ಇದೆ ಆ ಒಂದು ಸಮಸ್ಯೆಯನ್ನು ಮೊದಲಿಗೆ ಬಗೆಹರಿಸ್ಕೋ, ನಮ್ಮ ತಂಟೆಗೆ ಬರಬೇಡ ಅಂತ ಅಂದ್ಬಿಟ್ಟು ಆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ಅರವಿಂದ್ ರೆಡ್ಡಿ ಅವರು ಇವಾಗ ಆಲ್ರೆಡಿ HAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ದಾಖಲು ಮಾಡಿ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸ್ತಿರುವಂಥದ್ದು. ಮೊದಲಿಗೆ ಆ ಪತ್ರ ಎಲ್ಲಿಂದ ಬಂತು ಏನು ಅಂತ ಅಂದ್ಬಿಟ್ಟು ಅಲ್ಲಿ ವಿಚಾರಣೆಯನ್ನ ತನಿಖೆಯನ್ನು ಮಾಡಿಸಿದಾಗ ಅದು ಬನಶಂಕರಿಯ ಬ್ಲೂ ಡಾಟ್ ಅನ್ನುವಂತಹ ಕೊರಿಯರ್ ಸಂಸ್ಥೆಯಿಂದ ಬಂದಿರುತ್ತೆ. ಅಂದರೆ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿ ಅಲ್ಲಿಂದ ಒಂದು ಕೊರಿಯರ್ ಅನ್ನ ಮಾಡಿರ್ತಾರೆ. ಇದೀಗ ನಟಿಯ ಮನೆಯಲ್ಲಿಯೇ ವೈಶಾಖ್ನನ್ನು ಅರೆಸ್ಟ್ ಮಾಡಲಾಗಿದೆ. ಆ ನಟಿಯ ಬೆಂಬಲದಿಂದಲೇ ಈ ರೀತಿಯಾದಂಥ ಒಂದು ಪತ್ರ ಆತ ಬರೆದಿದ್ದಾನೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿರುವಂಥದ್ದು. ಅದಲ್ದಿರ ಆತನ ಅಂದರೆ ವೈಶಾಖ್ನ ಮೊಬೈಲನ್ನು ಕೂಡ ನಟಿಯ ಮನೆಯಲ್ಲೇ ಬಚ್ಚಿಟ್ಟಿದ್ದ, ಆಕೆಯೇ ಮೊಬೈಲನ್ನು ಕೂಡ ಬಚ್ಚಿಟ್ಟಿದ್ಲು. HAL ಪೊಲೀಸರು ವಿಚಾರಣೆ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಮೊಬೈಲನ್ನು ಕೂಡ ಜಪ್ತಿ ಮಾಡಿದ್ದಾರೆ ಮತ್ತು ಆ ನಟಿಗೂ ಕೂಡ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಈ ರೀತಿ ಮೊಬೈಲನ್ನು ಬಚ್ಚಿಟ್ಟಿರೋ ಆರೋಪದ ಮೇರೆಗೆ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಅವರನ್ನು ಕೂಡ ವಿಚಾರಣೆಗೆ ಕೂಡ ಕರೆದಿದ್ದಾರೆ. ಓವರ್ ಆಲ್ ಇವತ್ತು ಏನು ವೈಶಾಖ್ನನ್ನ ಏನು ಮೇಯು ಹಾಲ್ನ ಕೋರ್ಟ್ಗೆ ಒಂದು ಪ್ರೊಡ್ಯೂಸ್ ಕೂಡ ಮಾಡ್ತಾರೆ. ಹೆಚ್ಚಿನ ಏನಾದರೂ ವಿಚಾರಣೆಗೆ ಅಗತ್ಯ ಇದ್ದರೆ ಒಂದು ಪೊಲೀಸ್ ಕಸ್ಟಡಿಗೂ ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ಒಂದು ಸ್ಯಾಂಡಲ್ವುಡ್ ನಟಿಯ ಕುಮ್ಮಕ್ಕಿನಿಂದಲೇ, ಆತನ ಗೆಳೆಯನಿಂದಲೇ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ ಬರೆದಿರೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿರುವಂಥದ್ದು. ಸದ್ಯಕ್ಕೆ HAL ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮುಂದುವರಿಸಿರುವಂಥದ್ದು. ಒಂದು ವೇಳೆ ವೈಶಾಖ್ ಏನಾದರೂ ವಿಚಾರಣೆಗೆ ಅಗತ್ಯ ಇದ್ದಲ್ಲೇ ಆದಲ್ಲಿ ಮತ್ತಷ್ಟು ದಿನ ಪೊಲೀಸ್ ಕಸ್ಟಡಿಗೆ ತಗೊಂಡು ಆತನ ವಿಚಾರಣೆ ನಡೆಯುತ್ತೆ. ಅದಲ್ದಿರ ನಟಿಗೆ ವಿಚಾರಣೆಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆಕೆಯೂ ಕೂಡ ವಿಚಾರಣೆಗೆ ಹಾಜರಾಗ್ತಾರೆ ಅಥವಾ ತಮ್ಮ ವಕೀಲರ ಮುಖಾಂತರ ಸಮಜಾಯಿಷಿ ಏನಾದರೂ ಕೊಡ್ತಾರಾ ಅನ್ನೋದು ಸದ್ಯದ ಕುತೂಹಲವಾಗಿರುವಂಥದ್ದು. ಮಧುಕರ್, ಚೇತನ್, ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ನಟಿಯ ಮೇಲೆ ಒಂದಷ್ಟು ಸಿಂಪತಿ ಹುಟ್ಟುಹಾಕುವಂತ ರೀತಿಯಲ್ಲೇ ಆಗಿತ್ತು. ಆದ್ರೆ ಈಗ ನೋಡ್ತಾ ಇದ್ರೆ, ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಆಕೆಗೆ ತಿರುಗುಬಾಣ ಆಗುವಂತಹ ಸಾಧ್ಯತೆ ಇದೆಯಾ? ಯಾವ ರೀತಿಯಾಗಿ ಪ್ರಕರಣ ಮುಂದುವರಿತಾ ಇದೆ ಅಂತ? ಅಂದರೆ ಈಕೆ ಮೊದಲಿಗೆ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಉದ್ಯಮಿ ಅರವಿಂದ್ ರೆಡ್ಡಿ ಏನು ಬಳ್ಳಾರಿ ಟಸ್ಕರ್ಸ್ ಮಾಲೀಕ, ಆತನ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡುವಂಥದ್ದು. ಅಂದರೆ ಬೇರೆ ಬೇರೆ ಅತ್ಯಾಚಾರದಿಂದ ಹಿಡಿದು ಎಲ್ಲ ರೀತಿಯಾದಂಥ ಆರೋಪನ ನಟಿ ಮಾಡಿರುವಂಥದ್ದು. ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡೀತಿದ್ದಾರೆ, ಅದು ಒಂದು ಪಾರ್ಟು. ಅದರ ಮಧ್ಯೆಯೇ ಈ ಒಂದು ಪ್ರಕರಣದಿಂದ ಹಿಂದೆ ಸರಿ ನೀನು ಈಗಿರೋ ಒಂದು ರಿಲೇಷನ್ಶಿಪ್ನ ಮಾತ್ರ ನೋಡ್ಕೊ, ನಮ್ಮ ತಂಟೆಗೆ ಬರಬೇಡ ನೆಕ್ಸ್ಟು ಅಂತ ಅಂದ್ಬಿಟ್ಟು ಹೇಳಿ ಪತ್ರವನ್ನು ಬರೆದಿರುವಂಥದ್ದು. ನಟಿಯ ಕುಮ್ಮಕ್ಕಿನಿಂದಲೇ, ಆಕೆಯೇ ಗೆಳೆಯನಿಂದಲೇ ಈ ರೀತಿ ಪತ್ರ ಹೋಗಿರುವಂಥದ್ದು. ಹೀಗಾಗಿ ಆಕೆ ವಿರುದ್ಧ ಮತ್ತು ವೈಶಾಖ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಇದೀಗ HAL ಪೊಲೀಸರಿಗೆ ಲಭ್ಯ ಆಗಿದೆ. ಅದಲ್ದಿರ ನಟಿಯ ಮನೆಯಲ್ಲಿಯೇ ಆತನನ್ನು ಬಂಧನ ಕೂಡ ಮಾಡಿರುವಂಥದ್ದು. ಅಂದರೆ ವೈಶಾಖ್ ಏನು ಪತ್ರವನ್ನು, ಏನು ಬೆದರಿಕೆ ಪತ್ರವನ್ನು ಏನು ಕಳುಹಿಸಿದ್ದ, ಆತನನ್ನು ಅಲ್ಲಿಯೇ ಬಂಧನ ಮಾಡಿರುವಂಥದ್ದು. ಅದಲ್ದಿರ ಆತನ ಮೊಬೈಲ್ ಕೂಡ ಆಕೆಯ ಮನೆಯಲ್ಲೇ ಇತ್ತು, ಆಕೆಯೇ ಮೊಬೈಲನ್ನು ಬಚ್ಚಿಟ್ಟಿದ್ರು ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿರುವಂಥದ್ದು. ಹೀಗಾಗಿ ಆಕೆಗೆ ಈ ಒಂದು ಪ್ರಕರಣದ ತಿರುಗುಬಾಣ ಆಗುತ್ತೆ. ಈ ಒಂದು ಬೆದರಿಕೆ ಪ್ರಕರಣದಲ್ಲಿ ಆಕೆಗೂ ಕೂಡ ನೋಟಿಸ್ ಇವಾಗ ಆಲ್ರೆಡಿ ಕೊಟ್ಟಿದ್ದಾರೆ, ವಿಚಾರಣೆಯನ್ನು ಮಾಡ್ತಾರೆ. ಎಲ್ಲವೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಪಾರ್ಟ್ ಆಗಿರುವಂಥದ್ದು. ಸದ್ಯಕ್ಕೆ ಮೊದಲಿಗೆ ಆಕೆಯ ಮೇಲೆ ಒಂದು ಸಿಂಪತಿ ಕ್ರಿಯೇಟ್ ಆಗಿತ್ತು. ಗೋವಿಂದರಾಜನಗರದಲ್ಲಿ ಯಾವಾಗ ಒಂದು FIR ದಾಖಲಾಗುತ್ತೋ ಆಗ ಇದೀಗ ಆಕೆಯ ಅಸಲಿ ಮುಖವಾಡ ಗೊತ್ತಾಗ್ತಿರುವಂಥದ್ದು. ಆಕೆಗೆ ಒಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ವಿಚಾರಣೆಯನ್ನು ಕೂಡ HAL ಪೊಲೀಸರು ಮಾಡಲಿದ್ದಾರೆ. ಮಧುಕರ್, ಜೊತೆಗೆ ಈಗ ಆಕೆಗೆ ಯಾವ ರೀತಿಯಾಗಿ ಸಂಕಷ್ಟ ತಂದೊಡ್ಬಹುದು ಅಂತ, ಅರೆಸ್ಟ್ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಅಂದರೆ ಮೊದಲಿಗೆ ಈ ಒಂದು ಮೊಬೈಲನ್ನು ಮತ್ತು ಆತನಿಗೆ ಯಾಕೆ ಒಂದು ರಕ್ಷಣೆಯನ್ನು ಕೊಟ್ಟರೆ, ಆತನು ಕೂಡ ಪ್ರಾಥಮಿಕ ವಿಚಾರಣೆಯಲ್ಲಿ ಏನೆಲ್ಲ ಹೇಳಿದ್ದಾನೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಅಂದರೆ ಆನ್ ರೆಕಾರ್ಡ್ ಆತ ಹೇಳಿದಾನೆ, ಆತನಿಂದ ಕನ್ಫೆಸ್ ಸ್ಟೇಟ್ಮೆಂಟ್ ಏನಾದರೂ
ಪೊಲೀಸರು ಪಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಈಗಷ್ಟೇ ಅರೆಸ್ಟ್ ಮಾಡಿದ್ದಾರೆ, ಕರ್ಕೊಂಬಂದು ಒಂದು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆತನಿಂದನೂ ಕೂಡ ಅಧಿಕೃತವಾದಂಥ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕಾಗತ್ತೆ ಮತ್ತು ವಿಡಿಯೋ ಚಿತ್ರೀಕರಣವನ್ನು ಮಾಡಬೇಕಾಗತ್ತೆ. ಆತ ಯಾವ ರೀತಿ ಕನ್ಫೆಸ್ ಮಾಡ್ಕೊಳ್ತಾನೆ ಅನ್ನೋದ್ರ ಮೇಲೆ ಈ ಒಂದು ಕೇಸ್ ಡಿಪೆಂಡ್ ಆಗಿರುತ್ತೆ. ಅಂದರೆ ಪೊಲೀಸರ ಪ್ರಾಥಮಿಕ ಇನ್ವೆಸ್ಟಿಗೇಷನ್ ವೇಳೆ ಆ ನಟಿಯ ಪಾತ್ರ ಕಂಡು ಬಂದಿದೆ. ಆಕೆಯ ಮನೆಯಲ್ಲೇ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಮತ್ತು ಮೊಬೈಲ್ ಕೂಡ ಅಲ್ಲೇ ಸಿಕ್ಕಿರುವಂಥದ್ದು. ಹೀಗಾಗಿ ಆಕೆಗೂ ಕೂಡ ನೋಟಿಸ್ ಕೊಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಒಂದಷ್ಟು ಸಾಕ್ಷಿಗಳನ್ನು, ಎವಿಡೆನ್ಸ್ಗಳನ್ನ ಇಟ್ಕೊಂಡೇ ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ. ಏನಾಗುತ್ತೆ ಏನೋ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಏನು ಸ್ಯಾಂಡಲ್ವುಡ್ ನಟಿ ಏನಿದ್ದಾರೆ ಆಕೆಗೆ ಒಂದು ಸಂಕಷ್ಟ ತಂದಿಟ್ಟಿದೆ. ಆಕೆಯ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದು ಯಾವಾಗ ಆಚಾರ ಆಗ್ತಾರೆ ಅನ್ನೋದೊಂದು ಪ್ರಶ್ನೆ, ಮತ್ತು ಈತ ಆನ್ ರೆಕಾರ್ಡ್ ಕನ್ಫೆಸ್ಸಲ್ಲಿ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾನೆ ಅನ್ನೋದು ಕೂಡ ಈ ಒಂದು ಪ್ರಕರಣದಲ್ಲಿ ಸದ್ಯದ ಕುತೂಹಲವಾಗಿರುವಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ನಿರ್ಮಾಪಕ ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಓರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ನಟಿಯ ಗೆಳೆಯ ವೈಶಾಖ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರೋದು. ಇನ್ನು ಆತ ಬರೆದಿರುವಂತಹ ಈ ಒಂದು ಪತ್ರ ಆಕೆಯ ಕುಮ್ಮಕ್ಕಿನಿಂದಲೇ ಅಥವಾ ಆಕೆ ಬರೆದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಪಾತ್ರ ಕೂಡ ಇದೆ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಬಹುತೇಕ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಆಕೆಯ ಪಾತ್ರ ಇರೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಸ್ವತಃ ನಟಿಗೂ ಕೂಡ ಈಗ ಸಂಕಷ್ಟ ಉಂಟಾಗುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.